ವೆಲ್ಕಮ್ ಟು ಗ್ರೇಸ್ ಕಿಚನ್. ಇವತ್ತು ನಾನು ಹೆಲ್ತಿ ವೆಜ್ ಕಟ್ಲೆಟ್ ಮಾಡ್ತಾ ಇದ್ದೀನಿ. ಈ ವೆಜ್ ಕಟ್ಲೆಟ್ ಹೇಗೆ ಮಾಡೋದು ನೋಡೋಣ. ಬೇಕಾಗಿರುವ ಸಾಮಗ್ರಿಗಳು: ಹೆಸರು ಕಾಳನ್ನ ಮೊಳಕೆ ಮಾಡಿ ಇಟ್ಕೊಂಡಿದ್ದೀನಿ 1 ಬೌಲಷ್ಟು, ಮತ್ತು ಬಟಾಣಿ ಮೊಳಕೆ ಮಾಡಿದ ಅರ್ಧ ಬೌಲು, ಮತ್ತು 3 ಸ್ಪೂನು ಹೆಸರು ಬೇಳೆನ ನೆನೆಸಿಟ್ಕೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಈರುಳ್ಳಿ 1-2, ಹಸಿಮೆಣಸಿಕಾಯಿ 5, ಮತ್ತು ಅವಲಕ್ಕಿನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ, ಉಪ್ಪು ರುಚಿಗೆ ತಕ್ಕ ಉಪ್ಪು, ಸಬ್ಬಸಿಗೆ ಸೊಪ್ಪು ಸ್ವಲ್ಪ, ಪುದೀನ ಸೊಪ್ಪು ಸ್ವಲ್ಪ, ಮತ್ತು ಪಾಲಕ್ ಸೊಪ್ಪು, ಮತ್ತು ಕ್ಯಾರೆಟು. ಈಗ ಮೊದಲಿಗೆ ಸೊಪ್ಪುಗಳನ್ನು ಮತ್ತು ಈರುಳ್ಳಿ ಹಸಿಮೆಣಸಿಕಾಯಿ ಇವುಗಳನ್ನ ಸಣ್ಣಕ್ಕೆ ಹೆಚ್ಕೊಳ್ತೀನಿ. ಮೊದಲಿಗೆ ಪಾಲಕ್ ಸೊಪ್ಪನ್ನ ಸಣ್ಣಕ್ಕೆ ಹೆಚ್ಕೊತೀನಿ. ಪಾಲಕ್ ಸೊಪ್ಪು ಅದರಲ್ಲಿ ತುಂಬ ಕಬ್ಬಿಣದ ಅಂಶ ಇರುತ್ತೆ. ಇದು ಆರೋಗ್ಯಕ್ಕೆ, ಬೆಳೆಯುವ ಮಕ್ಕಳಿಗೆ ಒಳ್ಳೆಯದು. ಸಬ್ಬಸಿಗೆ ಸೊಪ್ಪು ಇದು ಬಹಳ ಒಳ್ಳೆಯದು ಹೆಲ್ತ್ಗೆ. ಬಾಣಂತಿಯರಿಗೆ ಇದನ್ನು ಯಾವಾಗಲೂ ತಿನ್ನಿಸ್ಬೇಕು, ಆವಾಗ ಮಗುವಿಗೆ ಚೆನ್ನಾಗಿ ಹಾಲು ಕೊಡ್ಬೋದು. ಈಗ ಪುದೀನ ಸೊಪ್ಪನ್ನ ಸಣ್ಣಕ್ಕೆ ಹೆಚ್ಕೋತೀನಿ. ಈ ಪುದೀನ ಸೊಪ್ಪು ಡೈಜೆಷನಿಗೆ ಒಳ್ಳೆಯದು, ಮತ್ತು ಸ್ಕಿನ್ನಿಗೆ ಒಳ್ಳೆಯದು, ಮತ್ತು ಇದರಲ್ಲಿ ಫ್ಲೇವರ್ ಇರುತ್ತೆ. ಈಗ ಹೆಸರು ಬೇಳೆ ಮತ್ತು ಮೊಳಕೆ ಕಟ್ಟಿದ ಹೆಸರು ಕಾಳು ಮತ್ತು ಬಟಾಣಿ ಇದನ್ನು ಮಿಕ್ಸಿ ಮಾಡ್ಕೊಳ್ತೀನಿ. ನೀರು ಹಾಕ್ದಂಗೆ ಮಿಕ್ಸಿ ಮಾಡ್ಕೋಬೇಕು. ನೈಸಾಗೆ ರುಬ್ಕೋಬೇಕು, ತರಿ ರುಬ್ಬೋದು ಬೇಡ, ನೈಸಾಗೆ ರುಬ್ಕೋಬೇಕು. ಈಗ ಹೆಸರು ಬೇಳೆನ ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪನ್ನ ಸೇರಿಸಿ ರುಬ್ಕೊತೀನಿ. ಒಂದು ಅರ್ಧ ಸ್ಪೂನು ಉಪ್ಪು ಹಾಕೋತಾ ಇದ್ದೀನಿ. ಇಷ್ಟು ನೈಸಾಗಿ ರುಬ್ಕೊಂಡ್ರೆ ಸಾಕು. ಈಗ ಇದನ್ನ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊತೀನಿ. ಈಗ ಹೆಚ್ಚಿಟ್ಕೊಂಡಿರೋಂಥ ಸೊಪ್ಪುಗಳನ್ನೆಲ್ಲ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಸೊಪ್ಪುಗಳಲ್ಲಿ ಐರನ್ ವಿಟಮಿನ್ ಜಾಸ್ತಿ ಇರುತ್ತೆ. ಇದು ನಮ್ಮ ದೇಹಕ್ಕೆ ಉತ್ತಮವಾದಂಥ ಒಂದು ಪೋಷಕಾಂಶನ ಕೊಡುತ್ತೆ. ಪ್ರತಿದಿನ ನಾವು ಸೊಪ್ಪನ್ನ ಆಹಾರದಲ್ಲಿ ನಾವು ತಗೋಬೇಕು. ಬೆಳೆಯುವ ಮಕ್ಕಳಿಗೆ ಈ ಸೊಪ್ಪು ತರಕಾರಿಗಳು ಮತ್ತು ಮೊಳಕೆ ಕಾಳುಗಳು ಹೆಚ್ಚಾಗಿ ಮಕ್ಕಳಿಗೆ ಕೊಡಬೇಕು. ಈಗ ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ, ಹಸಿಮೆಣಸಿಕಾಯಿ ಸೇರಿಸ್ಕೊತಾ ಇದ್ದೀನಿ, ತುರಿದಿಟ್ಟಂಥ ಕ್ಯಾರೆಟ್ನ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ 4 ಸ್ಪೂನ್ ಅವಲಕ್ಕಿ ಪುಡಿನ ಇದಕ್ಕೆ ಸೇರಿಸ್ಕೊತಾ, ಇದು ಬೈಂಡಿಂಗ್ ಆಗಿ. ಈಗ ಇದನ್ನೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಇದಕ್ಕೆ ಒಂದು 4 ಸ್ಪೂನ್ ಎಣ್ಣೆ ಹಾಕೋಣ. ಇದು ಶಾಲೋ ಫ್ರೈ. ಈ ರೀತಿ ಕಲಿಸ್ಕೋಬೇಕು, ನೀರು ಹಾಕ್ಬಾರ್ದು. ಇದನ್ನ ಸಣ್ಣ ಸಣ್ಣ ಉಂಡೆ ಮಾಡ್ಕೋಬೇಕು. ಒಂದು ಆಯಿಲ್ ಪೇಪರ್ ತಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಎಣ್ಣೆನ ಹಚ್ಕೊತಾ ಇದ್ದೀನಿ. ಮಾಡಿಟ್ಟಂಥ ಈ ಉಂಡೆನ ಈ ರೀತಿ ಸಣ್ಣ ಸಣ್ಣದಾಗಿ ತಟ್ಬಿಟ್ಟು ಪ್ಯಾನ್ ಮೇಲೆ ಡೀಪ್ ಫ್ರೈ ಅಲ್ಲ, ಶಾಲೋ ಫ್ರೈ ಮಾಡಬೇಕು. ಈ ರೀತಿ ಸಣ್ಣದಾಗಿ, ವಡೆಗಿಂತ ಸ್ವಲ್ಪ ದೊಡ್ಡದಾಗಿ ತಟ್ಕೋಬೇಕು. ಈಗ ಇದನ್ನ ತಟ್ಕೊಂಡಿದ್ನ ಈಗ ನಾನು ನಿಧಾನಕ್ಕೆ ಇದನ್ನ ಶಾಲೋ ಫ್ರೈ ಮಾಡೋಣ. ಇದು ಹೆಸರು ಕಾಳು ಮೊಳಕೆ ಕಟ್ಟಿದಂಥ ವೆಜ್ ಕಟ್ಲೆಟ್. ಒಂದು ಸೈಡ್ ಬೆಂದಿದೆ, ಇದನ್ನ ನಿಧಾನಕ್ಕೆ ತಿರ್ಸಾಕೊಳ್ಳೋಣ. ಇದು ಪ್ರೋಟೀನ್ ಇರುವ ಹೆಲ್ತಿ ವೆಜ್ ಕಟ್ಲೆಟ್. ಇದು ಬ್ರೇಕ್ಫಾಸ್ಟಿಗೆ ಮತ್ತು ಡಿನ್ನರ್ಗೆ, ಲಂಚಿಗೆ, ಈವ್ನಿಂಗ್ ಸ್ನ್ಯಾಕ್ಸಿಗೆ ಒಳ್ಳೆಯ ಆಹಾರ. ಚಿಕ್ಕವರಿಂದ ದೊಡ್ಡವ್ರ ತನಕ ಇದನ್ನ ಸೇವಿಸ್ಬೋದು. ಈಗ ಆಗಿದೆ, ಇದನ್ನ ಸರ್ವಿಂಗ್ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ನೋಡಿ ಎಷ್ಟು ಬೇಗ ಆಯ್ತು. ಈಗ ವೆಜ್ ಕಟ್ಲೆಟ್ ರೆಡಿ ಆಯ್ತು. ಇದು ಎಷ್ಟು ಸಾಫ್ಟ್ ಆಗಿ ಬಂದಿದೆ ನೋಡಿ. ಈ ಹೆಲ್ತಿ ವೆಜ್ ಕಟ್ಲೆಟ್ನ ಹಾಗೇನೂ ತಿನ್ಬೋದು, ಚಟ್ನಿ ಜೊತೆನೂ ತಿನ್ಬೋದು. ಈಗ ಬಿಸಿ ಬಿಸಿ ವೆಜ್ ಕಟ್ಲೆಟ್ ರೆಡಿ ಆಯ್ತು. ಈ ರೆಸಿಪಿ ಹೇಗೆ ಬಂತು ಅಂತ ಕಮೆಂಟ್ಸ್ ತಿಳಿಸಿ. ನೀವು ಇದೇ ಮೆಥಡನ್ನು ಫಾಲೋ ಮಾಡಿ. ಯಾರು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಹೆಲ್ತ್ ಈಸ್ ವೆಲ್ತ್.